ಪ್ರೀಮಿಯರ್ ಲೀಗ್ನ ಇತಿಹಾಸದಲ್ಲಿ ಆರ್ಸಿಬಿ ಚರಿತ್ರೆ ಸೃಷ್ಟಿಸಿದೆ. ಹ್ಯಾಟ್ರಿಕ್ ಗೆಲುವಿನೊಂದಿಗೆ ಕಂಪ್ಲೀಟ್ ಆಗಿ ಡಾಮಿನೇಷನ್ ಮಾಡ್ತಾ ಇದೆ. ನವಿ ಮುಂಬೈನ ಡಿವೈ ಪಾಟೀಲ್ ಕ್ರೀಡಾಂಗಣದಲ್ಲಿ ಗುಜರಾತ್ ವಿರುದ್ಧ ಕೂಡ ಗೆದ್ದು ಟಾಪ್ ಆಫ್ ದಿ ಟೇಬಲ್ನಲ್ಲಿ ಮೆರೆತಿದ್ದಾರೆ. ಹಾಗೆ ಈ ಪಂದ್ಯದಲ್ಲಿ ನಮ್ಮ ಕನ್ನಡತಿ ಟಗರು ಪುಟ್ಟಿ ದಾಖಲೆ ಬರೆದಿದ್ದಾರೆ. ಟಾಪ್ ಆರ್ಡರ್ ಬ್ಯಾಟರ್ಗಳು ಕೈ ಕೊಟ್ಟರೂ ಕೂಡ ಚಾಲೆಂಜಿಂಗ್ ಸ್ಕೋರ್ ಬಂದಿದ್ದು ಹೇಗೆ? ಶ್ರೇಯಾಂಕ ಪಾಟೀಲ್ ಅವರ ಬೌಲಿಂಗ್ ಹೇಗಿತ್ತು ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಉದ್ಘಾಟನಾ ಪಂದ್ಯದಲ್ಲೇ ಮುಂಬೈ ವಿರುದ್ಧ ನೆಕ್ ಟು ನೆಕ್ ಫೈಟ್ ಕೊಟ್ಟು ಲಾಸ್ಟ್ ಬಾಲಲ್ಲಿ ಗೆದ್ದಿದ್ದಂತ ಆರ್ಸಿಬಿ ಆನಂತರ ಯುಪಿ ವಾರಿಯರ್ಸ್ ವಿರುದ್ಧ ಈಸಿಯಾಗಿ ವಿನ್ ಆಗಿತ್ತು. ಈಗ ಗುಜರಾತ್ ವಿರುದ್ಧದ ಮೂರನೇ ಪಂದ್ಯದಲ್ಲೂ ಕೂಡ ಭರ್ಜರಿ ಪ್ರದರ್ಶನ ನೀಡಿ ಹ್ಯಾಟ್ರಿಕ್ ವಿಕ್ಟರಿ ಸಾಧಿಸಿದೆ. ಟಾಸ್ ಸೋತ್ರು ಕೂಡ ಮ್ಯಾಚ್ ಗೆದ್ದು ವಿ ಆರ್ ಸ್ಟ್ರಾಂಗ್ ಅನ್ನೋದನ್ನ ಮತ್ತೆ ಪ್ರೂವ್ ಮಾಡಿದ್ದಾರೆ. ಮೊದಲ 2 ಪಂದ್ಯಗಳಲ್ಲಿ ಚೇಸ್ ಮಾಡಿ ಗೆದ್ದವರು ಮೂರನೇ ಪಂದ್ಯದಲ್ಲಿ ಡಿಫೆನ್ಸ್ ಮಾಡಿಕೊಂಡು ಗೆದ್ದು ಬೀಗಿದ್ದಾರೆ. ಟಾಸ್ ಸೋತ ಆರ್ಸಿಬಿಗೆ ರಾಧಾ ಯಾದವ್ ಬಲ. ಪಂದ್ಯಕ್ಕೂ ಮುನ್ನ ಟಾಸ್ ಗೆದ್ದಂತ ಗುಜರಾತ್ ತಂಡ ಫಸ್ಟ್ ಬೌಲಿಂಗ್ ಅನ್ನ ಚೂಸ್ ಮಾಡ್ಕೊಳ್ತಾರೆ. ಹೀಗಾಗಿ ಬೆಂಗಳೂರು ಪರ ಗ್ರೇಸ್ ಹ್ಯಾರಿಸ್ ಹಾಗೆ ಸ್ಮೃತಿ ಮಂದಾನ ಇನ್ನಿಂಗ್ಸ್ ಅನ್ನ ಆರಂಭ ಮಾಡ್ತಾರೆ. ಯುಪಿ ವಿರುದ್ಧ 130+ ಜೊತೆಯಾಟ ಆಡಿದ್ದವರು ಈ ಮ್ಯಾಚ್ ಅಲ್ಲಿ 26 ರನ್ಗಳ ಪಾರ್ಟ್ನರ್ಶಿಪ್ ನಲ್ಲೇ ಮೊದಲ ವಿಕೆಟ್ ಕಳ್ಕೊಳ್ತಾರೆ. 17 ರನ್ಗಳಿಗೆ ಗ್ರೇಸ್ ಔಟ್ ಆದ್ರೆ ಸ್ಮೃತಿ 5 ರನ್ಗಳಿಗೆ ಸೀಮಿತವಾದ್ರು. ಹೇಮಲತಾ 4, ಗೌತಮಿ 9 ರನ್ಗೆ ವಿಕೆಟ್ ಒಪ್ಪಿಸಿದ್ರು. ಸೊ ಅಲ್ಲಿಗೆ ಪವರ್ ಪ್ಲೇನಲ್ಲಿ 43 ರನ್ಗಳಿಗೆ 4 ವಿಕೆಟ್ ಢಮಾರಾಗಿತ್ತು. ಸೊ 120ರಿಂದ 140 ರನ್ಸ್ ಬಂದ್ರೆ ಹೆಚ್ಚು ಅನಿಸ್ತಾ ಇತ್ತು. ಆದ್ರೆ ಇಂಥ ಟೈಮಲ್ಲಿ 5ನೇ ಕ್ರಮಾಂಕದಲ್ಲಿ ಬಂದ ರಾಧಾ ಯಾದವ್ ಕ್ರೂಷಿಯಲ್ ಇನ್ನಿಂಗ್ಸ್ ಅನ್ನ ಆಡ್ತಾರೆ. ರಿಷಾ ಘೋಷ್ ಜೊತೆಗೂಡಿ 100+ ರನ್ಸ್ ಜೊತೆಯಾಟ ಬರುತ್ತೆ. ರಾಧಾ 66 ರನ್ಗಳನ್ನ ಗಳಿಸಿದ್ರೆ ರಿಷಾ 44 ರನ್ಗಳನ್ನ ಬಾರಿಸಿದ್ರು. ನಡಿನ್ ಡಿ ಕ್ಲರ್ಕ್ 12 ಬಾಲಲ್ಲೇ 26 ರನ್ ಸಿಡಿಸಿದ್ರು. ಅಂತಿಮವಾಗಿ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ ಆರ್ಸಿಬಿ 187 ರನ್ಗಳನ್ನ ಕಲೆ ಹಾಕ್ತು. ಅಂಡ್ ನೆಕ್ಸ್ಟ್ ಬೌಲಿಂಗ್ ನಲ್ಲಂತೂ ಬಿರುಗಾಳಿ ಎಬ್ಬಿಸಿ ಡಿಫೆನ್ಸ್ ಮಾಡ್ಕೊಂಡ್ರು. ಬೆಲ್ ಮತ್ತು ಶ್ರೇಯಾಂಕ ದಾಳಿಗೆ ಗುಜರಾತ್ ಧೂಳಿಪಟ. 183 ರನ್ಗಳ ಗುರಿ ಬೆನ್ನಟ್ಟಿದ್ದಂತ ಗುಜರಾತ್ ಆರಂಭದಿಂದಲೇ ವಿಕೆಟ್ ಅನ್ನ ಕಳ್ಕೊಳ್ತಾ ಬಂತು. ಗುಜರಾತ್ ಪರ ಭಾರತಿ ಫುಲ್ಮಾಲಿ 39 ರನ್ಗಳನ್ನ ಗಳಿಸಿ ಗರಿಷ್ಠ ಸ್ಕೋರ್ ಅನ್ನಿಸ್ಕೊಂಡ್ರು. ಬೆತ್ಮೂನಿ 27 ರನ್ ಹಾಗೆ ತನುಜಾ ಕನ್ವರ್ 21 ರನ್ ಗಳಿಸಿದ್ದು ಬಿಟ್ರೆ ಉಳಿದ ಬ್ಯಾಟರ್ಗಳಿಂದ ಸಪೋರ್ಟ್ ಸಿಗ್ಲಿಲ್ಲ. ಅಂದ್ರೆ ಸಿಗೋಕೆ ನಮ್ಮ ಸಿಂಹಿಣಿಯರು ಬಿಡ್ಲಿಲ್ಲ. ನಮ್ಮ ಡಾಟ್ ಬಾಲ್ ಕ್ವೀನ್ ಅಂತಾನೆ ಕರೆಸಿಕೊಳ್ಳುವಂತ ಲಾರೆನ್ ಬೆಲ್ 29 ರನ್ ನೀಡಿ 3 ವಿಕೆಟ್ ಪಡೆದ್ರೆ ನಮ್ಮ ಶ್ರೇಯಾಂಕ ಪಾಟೀಲ್ ಅಂತೂ 5 ಫಾರ್ ವಿಕೆಟ್ ತೆಗೆದು ದಾಖಲೆ ಬರೆದ್ರು. 3.5 ಓವರ್ಗಳನ್ನ ಬೌಲ್ ಮಾಡಿದಂತ ಟಗರು ಪುಟಿ 5 ವಿಕೆಟ್ಗಳೊಂದಿಗೆ ತಂಡದ ಗೆಲುವಿನ ರೂವಾರಿಯಾದ್ರು. ಅರುಂಧತಿ ರೆಡ್ಡಿ ಹಾಗೆ ನಾಡಿನ್ ಡಿ ಕ್ಲರ್ಕ್ ತಲಾ 1 ವಿಕೆಟ್ ತೆಗೆದ್ರು. ಅಂತಿಮವಾಗಿ ಗುಜರಾತ್ ತಂಡ 150 ರನ್ಗಳಿಗೆ ಆಲ್ಔಟ್ ಆಗೋ ಮೂಲಕ ಸೋಲೊಪ್ಪಿಕೊಳ್ತು. WPL ನಲ್ಲಿ 5 ವಿಕೆಟ್ ಪಡೆದ ಅತ್ಯಂತ ಕಿರಿಯ ಆಟಗಾರ್ತಿ. ಇನ್ನು ಬೆಂಗಳೂರು ಪರ ಬೌಲಿಂಗ್ ನಲ್ಲಿ ಮಿಂಚಿದಂತ ಶ್ರೇಯಾಂಕ ಪಾಟೀಲ್ WPL ಇತಿಹಾಸದಲ್ಲಿ 5 ವಿಕೆಟ್ಗಳನ್ನ ಪಡೆದ ಅತ್ಯಂತ ಕಿರಿಯ ಆಟಗಾರ್ತಿ ಎನಿಸ್ಕೊಂಡ್ರು. ಶ್ರೇಯಾಂಕ ಸ್ಪಿನ್ ಮ್ಯಾಜಿಕ್ ಮುಂದೆ ಗುಜರಾತ್ ಬೌಲರ್ಗಳು ತಂಡ ಹೊಡೆದ್ರು. ಆದ್ರೆ ಕಳೆದೊಂದು ವರ್ಷದಿಂದ ಶ್ರೇಯಾಂಕ ಅವರ ಕೆರಿಯರ್ ಹಾಗೆ ಅವರ ಜರ್ನಿ ಅಷ್ಟು ಈಸಿ ಇರಲಿಲ್ಲ. ಇಂಜುರಿ ಕಾರಣದಿಂದಾಗಿ 2025ರ ಟೂರ್ನಿಯಲ್ಲಿ ಕಂಪ್ಲೀಟ್ ಆಗಿ ರೂಲ್ಡ್ ಔಟ್ ಆಗಿದ್ರು. ರಾಷ್ಟ್ರೀಯ ಪಂದ್ಯಗಳನ್ನು ಕೂಡ ಮಿಸ್ ಮಾಡ್ಕೊಂಡ್ರು. ಆದ್ರೆ 2026ನೇ ಸೀಸನ್ ಅಲ್ಲಿ ಸೂಪರ್ ಸ್ಟ್ರಾಂಗ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು ಟೋಟಲ್ ಆಗಿ 8 ಆಟಗಾರ್ತಿಯರು WPL ಇತಿಹಾಸದಲ್ಲಿ 5 ಫಾರ್ ವಿಕೆಟ್ಗಳ ಸಾಧನೆ ಮಾಡಿದ್ದಾರೆ. ಅದರಲ್ಲೂ ನಮ್ಮ ಎಲ್ಲಿಸ್ ಪೆರ್ರಿ 2024ರಲ್ಲಿ ಮುಂಬೈ ವಿರುದ್ಧ 15 ರನ್ಗಳನ್ನ ನೀಡಿ 6 ವಿಕೆಟ್ ಪಡೆದಿದ್ದು ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಆಗಿದೆ. ಇನ್ನು ಗುಜರಾತ್ ವಿರುದ್ಧ ಗೆಲ್ಲೋ ಮೂಲಕ ಆರ್ಸಿಬಿ ಮಹಿಳಾ ಪ್ರೀಮಿಯರ್ ಲೀಗ್ನ ಇತಿಹಾಸದಲ್ಲಿ ಮೊದಲ ಬಾರಿಗೆ ಆವೃತ್ತಿಯ ಮೊದಲ 3 ಪಂದ್ಯಗಳನ್ನ ಗೆದ್ದ ದಾಖಲೆ ಬರೆದಿದೆ. ಅಂದ್ರೆ ಟೂರ್ನಿ ಇತಿಹಾಸದಲ್ಲೇ ಮೊದಲ 3 ಪಂದ್ಯಗಳನ್ನ ನಿರಂತರವಾಗಿ ಗೆದ್ದ ಮತ್ತೊಂದು ತಂಡ ಇಲ್ಲ. ಒಟ್ಟಿನಲ್ಲಿ ಈ ಸೀಸನ್ ಅಲ್ಲಿ ಆರ್ಸಿಬಿ ಅದ್ಭುತವಾಗಿ ಜರ್ನಿಯನ್ನ ಸ್ಟಾರ್ಟ್ ಮಾಡಿದೆ. ಇವತ್ತು ಕೂಡ ಪಂದ್ಯ ಇದೆ. 7:30ಕ್ಕೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ 4ನೇ ಪಂದ್ಯವನ್ನ ಆಡ್ತಾರೆ. ಸೊ ಈ ಮ್ಯಾಚ್ನು ಕೂಡ ಗೆದ್ರೆ ಆಲ್ಮೋಸ್ಟ್ ಪ್ಲೇ ಆಫ್ಗೆ ಹತ್ತಿರವಾಗ್ತಾರೆ. ಆರ್ಸಿಬಿ ಸಿಂಹಿಣಿಯರಿಗೆ ನಾವು ಕೂಡ ಗುಡ್ ಲಕ್ ಹೇಳೋಣ. ನಮಸ್ಕಾರ.